ಮಂಗಳೂರು ನಗರದ ಸಮುದ್ರ ತೀರದ ಹತ್ತಿರದ ಶಾಂತ ಪ್ರದೇಶದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಪ್ರಸಿದ್ಧ ಕಲಾ ಸಂಗ್ರಾಹಕ ವಿಶ್ವನಾಥ್ ಅವರ ಮನೆಯಿಂದ ಅಮೂಲ್ಯ ಪುರಾತನ ಮೂರ್ತಿ ಕಾಣೆಯಾಯಿತು. ಅದು ಸಾಮಾನ್ಯ ಮೂರ್ತಿಯಲ್ಲ, ಅದಕ್ಕೆ ಕೋಟಿ ಮೌಲ್ಯ. ಮನೆ ಲಾಕ್ ಆಗಿತ್ತು, ಕಿಟಕಿ ಮುರಿದಿಲ್ಲ, ಅಲಾರಂ ಕೂಡ ಕೆಲಸ ಮಾಡುತ್ತಿತ್ತು. ಪೊಲೀಸರು ಗೊಂದಲದಲ್ಲಿ ಸಿಲುಕಿದರು. ಅವರು ಪತ್ತೇದಾರಿ ನಂದಿನಿಯ ಸಹಾಯ ಕೇಳಿದರು. ಆಗ ಕೂಡಲೇ ಡಿಟೆಕ್ಟಿವ್ ನಂದಿನಿ ಶೆಟ್ಟಿ ಪ್ರಕರಣವನ್ನು ವಹಿಸಿಕೊಂಡಳು. ನಂದಿನಿ ಶಾಂತವಾಗಿ ವಿಶ್ವನಾಥರ ಮನೆ ಪರಿಶೀಲಿಸಿದಳು. ಆಕೆಯ ಗಮನ ತುಂಬಾ ಸೂಕ್ಷ್ಮ. ಅವಳು ಗಮನಿಸಿದುದು ಕಿಟಕಿಯ ಬಳಿ ಸಣ್ಣ ಮರಳಿನ ಕಣಗಳು. ಇದು ಸಾಮಾನ್ಯ ಧೂಳು ಅಲ್ಲ, ಸಮುದ್ರದ ಮರಳು ಎಂದು ತಿಳಿದಳು. ಅಂದರೆ ಕಳ್ಳ ಸಮುದ್ರದ ದಾರಿಯಿಂದ ಬಂದಿರಬಹುದು. ಮನೆಯ ಹಿಂಭಾಗದಲ್ಲಿ ಸಣ್ಣ ಬೋಟು ನಿಲ್ದಾಣ. ಅಲ್ಲಿ ಒಬ್ಬ ಬೋಟು ಚಾಲಕ ಹೆಸರು ಅಜಿತ್. ನಂದಿನಿ ಅವನನ್ನು ಪ್ರಶ್ನಿಸಿದಳು, ನಿನ್ನೆ ರಾತ್ರಿ ಯಾರಾದರೂ ಬಂದರಾ? ಅಜಿತ್ ಸ್ವಲ್ಪ ಗಾಬರಿಯಿಂದ, ಇಲ್ಲ, ಯಾರೂ ಇಲ್ಲ, ಆದರೆ ಅವನ ಕಾಲುಗಳಲ್ಲಿ ತೇವವಾದ ಮರಳು ಕಾಣಿಸಿತು. ನಂದಿನಿ ಶಂಕೆಯಿಂದ ಹೊರಟಳು. ಆ ರಾತ್ರಿ ನಂದಿನಿ ತನ್ನ ಕಚೇರಿಗೆ ಬಂದಾಗ ಅವಳ ಮೇಜಿನ ಮೇಲೆ ಒಂದು ಅನಾಮಧೇಯ ಚೀಟಿ ಇತ್ತು. ಅದರಲ್ಲಿ ತನಿಖೆ ನಿಲ್ಲಿಸು, ಇಲ್ಲದಿದ್ದರೆ ಫಲಿತಾಂಶ ಕೆಟ್ಟದಾಗುವುದು ಎಂದು ಬರೆದಿತ್ತು. ನಂದಿನಿ ನಗುತ್ತಾ ಹೇಳಿಕೊಂಡಳು, ಇದು ನನಗೆ ಭಯ ಹುಟ್ಟಿಸುವ ಪ್ರಯತ್ನ. ಆಕೆ ಇನ್ನಷ್ಟು ದೃಢನಿಶ್ಚಯ ಮಾಡಿಕೊಂಡಳು. ನಂದಿನಿ ರಾತ್ರಿ ಸಮುದ್ರ ತೀರಕ್ಕೆ ಹೋದಳು. ಅವಳು ದೂರದಲ್ಲಿ ಬೆಳಕು ಕಂಡಳು. ಅದು ಒಂದು ಗೋದಾಮು. ಅವಳು ಒಳಗೆ ನುಗ್ಗಿದಳು. ಅಲ್ಲಿ ಪೆಟ್ಟಿಗೆಗಳೊಳಗೆ ಅನೇಕ ಪುರಾತನ ವಸ್ತುಗಳು ಇದ್ದವು. ಆಗ ಆಕಸ್ಮಿಕವಾಗಿ ಹಿಂದಿನಿಂದ ಧ್ವನಿ ಕೇಳಿ ಬಂತು, ನೀವು ಇಲ್ಲಿ ಬರಬಾರದಿತ್ತು. ತಿರುಗಿ ನೋಡಿದಾಗ ಅದು ಅಜಿತ್. ಅವನು ದಾಳಿ ಮಾಡಿದ. ಆದರೆ ನಂದಿನಿ ತಕ್ಷಣ ಅವನ ಕೈ ತಿರುಗಿಸಿ ಕೆಳಗೆ ಬೀಳಿಸಿದಳು. ಸ್ವಲ್ಪ ಹೊಡೆದಾಟದ ನಂತರ ಪೊಲೀಸರು ಬಂದು ಅಜಿತನನ್ನು ಬಂಧಿಸಿದರು. ಆಗ ಅಜಿತ್ ಕದ್ದಿದ್ದನ್ನು ಒಪ್ಪಿಕೊಂಡು ಹೇಳಿದ, ಆದರೆ ನಾನು ಒಬ್ಬನೇ ಅಲ್ಲ, ನನಗೆ ಒಳಗಿನ ಮಾಹಿತಿ ಕೊಟ್ಟವರು ಇದ್ದಾರೆ. ತನಿಖೆಯಿಂದ ಗೊತ್ತಾಯಿತು, ಆ ವ್ಯಕ್ತಿ ವಿಶ್ವನಾಥ್ ಅವರ ಸ್ವಂತ ಸಹಾಯಕ ರೋಹಿತ್ ಅಂತ. ಅವನು ಮೂರ್ತಿಯ ನಕಲಿ ಪ್ರತಿಯನ್ನು ಇಟ್ಟು ಅಸಲಿ ಮೂರ್ತಿಯನ್ನು ಕಳ್ಳ ಸಾಗಣೆ ಮಾಡಲು ಯೋಜನೆ ಮಾಡಿದ್ದ. ಮೂರ್ತಿ ಸುರಕ್ಷಿತವಾಗಿ ಮರಳಿ ಸಿಕ್ಕಿತು. ವಿಶ್ವನಾಥ್ ಕೃತಜ್ಞತೆಯಿಂದ ಡಿಟೆಕ್ಟಿವ್ ನಂದಿನಿಗೆ ಹೇಳಿದರು, ನೀವು ಇಲ್ಲದಿದ್ದರೆ ನಾನು ಬಹಳ ಅತ್ಯಮೂಲ್ಯ ವಸ್ತುವನ್ನು ಕಳೆದುಕೊಳ್ಳುತ್ತಿದ್ದೆ. ಆಗ ನಂದಿನಿ ಶಾಂತವಾಗಿ ಉತ್ತರಿಸಿದಳು, ಕಳ್ಳತನ ಅಸತ್ಯ ಒಂದಲ್ಲ, ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತದೆ. ಅವಳು ಸಮುದ್ರ ತೀರದಲ್ಲಿ ನಿಂತು ಅಲೆಗಳನ್ನು ನೋಡುತ್ತಾ ಮುಂದಿನ ಪ್ರಕರಣದ ಬಗ್ಗೆ ಯೋಚಿಸುತ್ತಿದ್ದಳು. ಅವಳ ಮೊಬೈಲ್ನಲ್ಲಿ ಹೊಸ ಸಂದೇಶ ಬಂದಿತು, ಬೆಂಗಳೂರು ತುರ್ತು ಪ್ರಕರಣ ಹೊರಡಿ. ಅವಳು ನಗುತ್ತಾ ಬೆಂಗಳೂರಿನತ್ತ ಹೊರಟಳು. ಈ ಕಥೆಯ ಸಂದೇಶ, ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಹನೆ ಇದ್ದರೆ ಯಾವ ರಹಸ್ಯವನ್ನೂ ಕೂಡ ಭೇದಿಸಬಹುದು.